ಮಹಿಳಾ ಮೀಸಲಾತಿ ವಿಧೇಯಕಕ್ಕೆ ಕಾಂಗ್ರೆಸ್ ಮತ್ತು ಅದರ ಮಿತ್ರ ಪಕ್ಷಗಳು ವಿರೋಧ ವ್ಯಕ್ತಪಡಿಸುವ ಮೂಲಕ ದೇಶದ ಮಹಿಳೆಯರಿಗೆ ಅನ್ಯಾಯ ಮಾಡಿದ್ದಾರೆ ಎಂದು ಮಾಜಿ ಸಚಿವ ಅಪ್ಪಾಸಾಹೇಬ್ ಪಟ್ಟಣಶೆಟ್ಟಿ ವಿಜಯಪುರದಲ್ಲಿಂದು ಹೇಳಿದ್ದಾರೆ. ಸ್ವಾತಂತ್ರ್ಯ ಬಂದಾಗಿನಿಂದ ಇಲ್ಲಿಯವರೆಗೆ ಮಹಿಳೆಯರಿಗೆ ಮೀಸಲಾತಿ ನೀಡುವಲ್ಲಿ ಕಾಂಗ್ರೆಸ್ ಪಕ್ಷ ವಿಫಲವಾಗಿದೆ. ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಸರ್ಕಾರ ಮಹಿಳಾ ಮೀಸಲಾತಿ ಕಾಯ್ದೆಯನ್ನು ಜಾರಿಗೆ ತಂದರೂ ಅದಕ್ಕೆ ಸಂಸತ್ತಿನಲ್ಲಿ ಮತ ಚಲಾಯಿಸಲು ವಿರೋಧ ಪಕ್ಷಗಳು ನಿರಾಕರಿಸಿ ಈ ಮೂಲಕ ಮಹಿಳೆಯರ ರಾಜಕೀಯ ಹಕ್ಕುಗಳನ್ನು ಕಸಿಯುವ ಪ್ರಯತ್ನ ನಡೆಸಿದ್ದಾರೆ ಎಂದು ಹೇಳಿದರು. ಲೋಕಸಭೆ ಮತ್ತು ರಾಜ್ಯ ವಿಧಾನಸಭೆಗಳಲ್ಲಿ ಮಹಿಳೆಯರಿಗೆ ಶೇಕಡಾ 33ರಷ್ಟು ಮೀಸಲಾತಿ ನೀಡುವ ಕಾಯ್ದೆಯನ್ನು ಕಾಂಗ್ರೆಸ್ ಸೇರಿದಂತೆ ಅದರ ಮಿತ್ರ ಪಕ್ಷಗಳು ವಿರೋಧಿಸಿದ್ದು ಸರಿಯಲ್ಲ. ಕ್ಷೇತ್ರ ಪುನರ್ ವಿಂಗಡಣೆ ಕುರಿತಂತೆ ಭಿನ್ನಾಭಿಪ್ರಾಯಗಳಿದ್ದರೆ ಅದರ ಬಗ್ಗೆ ಚರ್ಚಿಸಬಹುದು ಎಂದು ಅವರು ತಿಳಿಸಿದರು. ಸೀಟ್ ಹೆಚ್ಚು ಕಡಿಮೆ ಮಾಡೋದು ಜನಸಂಖ್ಯೆ ಸೆನ್ಸಸ್ ಬಂದ ಮ್ಯಾಗ, ಆದ್ರೆ ಮೀಸಲಾತಿಗೆ ಜನಸಂಖ್ಯೆ ಸಂಬಂಧ ಬರಂಗಿಲ್ಲ. ಮೀಸಲಾತಿ ಮೊದಲು ಪಾಸ್ ಮಾಡಬೇಕಾಗಿತ್ತು ನಿನ್ನೆ, ಆಮೇಲೆ ಜನಸಂಖ್ಯೆ ಅನುಗುಣವಾಗಿ ಕ್ಷೇತ್ರಗಳು ಎಷ್ಟು ಹಾಕಾವ ಇನ್ನೂ ಬಂದಿಲ್ಲ ಸರ್. 2007 ಕಂಪ್ಲೀಟ್ ಆಗಬೇಕು. 2007 ಕಂಪ್ಲೀಟ್ ಆದ್ಮೇಲೆ ಜನಗಣತಿದು ವರದಿ ಸರ್ಕಾರಕ್ಕೆ ಬರ್ತೈತಿ. ಅವಾಗ ಇವ್ರ ಸೀಟ್ಗಳು ದಕ್ಷಿಣಕ್ಕೆ ಉತ್ತರಕ್ಕೆ ಎಲ್ಲಿ ಹೆಚ್ಚು ಹಾಕವೋ ಎಲ್ಲಿ ಕಮ್ಮಿ ಹಾಕವೋ, ಅಥವಾ ಇದು 500 ಹೋಗ್ಸಿಂದ 800 ಹಾಕವೋ 900 ಹಾಕೋ ಅವಾಗ ನಿರ್ಧಾರ ಆಗ್ತದೆ. ಅದಕ್ಕೆ ಮಹಿಳಾ ಮೀಸಲಾತಿ ವಿಧೇಯಕ ಏನಿದು ಮಂಡನೆ ನಿನ್ನೆ ಮಾಡಿದ್ರು, ಮಹಿಳಾ ಮೀಸಲಾತಿ ತರಬೇಕಂತ ಮಾಡಿ ಇದಕ್ಕೆ ವಿರೋಧ ಮಾಡ್ಯಾರ. ಜನಗಣತಿ ಬಂದ್ಮ್ಯಾಗ ಅವ್ರ ಸೀಟ್ಗಳು ದಕ್ಷಿಣ ಭಾರತಕ್ಕೆ ಉತ್ತರ ಭಾರತಕ್ಕೆ ಹೆಚ್ಚಾಗ್ತವೆ, ತಾರತಮ್ಯ ಮಾಡ್ತಾರೆ, ಹಂಗೆ ಹಿಂಗಂತ ಅವರಲ್ಲೇನು ಸಂಶಯ ಅದಲ್ಲ. ಅದಕ್ಕೆ ಮುಂದಿದ್ದೇ ಇರ್ತದೆ, ಆದ್ರೆ ಅದಕ್ಕೆ ಸಂಬಂಧ ಇಲ್ಲ. ಮಹಿಳಾ ಮೋರ್ಚಾ ಜಿಲ್ಲಾಧ್ಯಕ್ಷೆ ಸ್ವಪ್ನ ಕಣಮುಚ್ಚನಾಳ್ ನಾರಿಶಕ್ತಿ ಅಧಿನಿಯಮ ಕಾಯ್ದೆಗೆ ಕಾಂಗ್ರೆಸ್ ವಿರೋಧ ವ್ಯಕ್ತಪಡಿಸುವ ಮೂಲಕ ಮಹಿಳೆಯರ ರಾಜಕೀಯ ಹಕ್ಕುಗಳನ್ನು ಕಸಿದಿದೆ, ಇದು ದುರುದ್ದೇಶದಿಂದ ಕೂಡಿದ ನಡೆ ಎಂದು ಹೇಳಿದರು. ನಾವು ಮಹಿಳಾ ಮೀಸಲಾತಿ ಪರವಾಗಿ ಅದೀವಿ ಅಂತೇಳಿ ಬರೀ ಹೇಳೋದೇ ಆಯ್ತು ಹೊರತ ಅದು ಕಾರ್ಯರೂಪಕ್ಕೆ ಯಾವುದು ಕೂಡ ತರಲಿಲ್ಲ. ಈ ಒಂದು ಘಟನೆಯನ್ನ ನಾವು ಎಲ್ಲರೂ ಕೂಡ ಅದು ಒಂದು ತೀವ್ರವಾಗಿ ಖಂಡನೆಯನ್ನ ಮಾಡ್ಲಿಕ್ಕೆ ಬಯಸ್ತೀವಿ. ಅದೇ ರೀತಿ ಯಾವತ್ತಿಗೂ ಕೂಡ ಈ ಕಾಂಗ್ರೆಸ್ ಸರ್ಕಾರ ಮಹಿಳೆಯರ ವಿರೋಧಿ ಸರ್ಕಾರನೇ ಆಗಿದೆ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಸ್ಪಷ್ಟವಾಗಿ ಹೇಳಿಕ್ ಬಯಸ್ತೀನಿ. ಬೆಂಗಳೂರಿನ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ನಡೆಯುತ್ತಿರುವ ಇಂಡಿಯನ್ ಪ್ರೀಮಿಯರ್ ಲೀಗ್ ಐಪಿಎಲ್ ಪಂದ್ಯಾವಳಿಯ 26ನೇ ಪಂದ್ಯದಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ದೆಹಲಿ ಕ್ಯಾಪಿಟಲ್ಸ್ ತಂಡಕ್ಕೆ 176 ರನ್ಗಳ ಗೆಲುವಿನ ಗುರಿ ನೀಡಿದೆ. ಇತ್ತೀಚಿನ ವರದಿ ಬಂದಾಗ ದೆಹಲಿ ಕ್ಯಾಪಿಟಲ್ಸ್ 4 ವಿಕೆಟ್ ನಷ್ಟಕ್ಕೆ 169 ರನ್ ಗಳಿಸಿ ಆಡುತ್ತಿದೆ. ಆರ್ಸಿಬಿ ಪರ ಭುವನೇಶ್ವರ್ ಕುಮಾರ್ 3, ಕೃಣಾಲ್ ಪಾಂಡ್ಯ 1 ವಿಕೆಟ್ ಪಡೆದರು. ಇದಕ್ಕೂ ಮುನ್ನ ಟಾಸ್ ಗೆದ್ದ ದೆಹಲಿ ಕ್ಯಾಪಿಟಲ್ಸ್ ಫೀಲ್ಡಿಂಗ್ ಆಯ್ಕೆ ಮಾಡಿಕೊಂಡಿತು. ಮೊದಲು ಬ್ಯಾಟ್ ಮಾಡಿದ ರಾಯಲ್ ಚಾಲೆಂಜರ್ಸ್ ತಂಡ ನಿಗದಿತ 20 ಓವರ್ಗಳಲ್ಲಿ 8 ವಿಕೆಟ್ ಕಳೆದುಕೊಂಡು 175 ರನ್ ಗಳಿಸಿತು. ಆರ್ಸಿಬಿ ಪರ ಫಿಲ್ ಸಾಲ್ಟ್ 68, ಟಿಮ್ ಡೇವಿಡ್ 26, ವಿರಾಟ್ ಕೊಹ್ಲಿ 19 ಹಾಗೂ ದೇವದತ್ ಪಡಿಕ್ಕಲ್ 18 ರನ್ ಗಳಿಸಿದರು. ದೆಹಲಿ ಕ್ಯಾಪಿಟಲ್ಸ್ ಪರ ಲುಂಗಿ ಎನ್ಗಿಡಿ, ಕುಲ್ದೀಪ್ ಯಾದವ್, ಅಕ್ಸರ್ ಪಟೇಲ್ ತಲಾ 2, ಮುಕೇಶ್ ಕುಮಾರ್ 1 ವಿಕೆಟ್ ಪಡೆದರು. ಇನ್ನು ಹವಾವರ್ತಮಾನ. ರಾಜ್ಯದ ಒಳನಾಡಿನ ಒಂದೆರಡು ಕಡೆ ಮಳೆಯಾಗಿದೆ. ಕರಾವಳಿಯಲ್ಲಿ ಒಣಹವೆ ಮುಂದುವರಿಕೆ. ಬಾಗಲಕೋಟೆ ಜಿಲ್ಲೆಯ ಬಾದಾಮಿಯಲ್ಲಿ 1 ಸೆಂಟಿಮೀಟರ್ ಮಳೆಯಾಗಿದೆ. ಕಲಬುರಗಿಯಲ್ಲಿ ಗರಿಷ್ಠ 42.2 ಡಿಗ್ರಿ ಸೆಲ್ಸಿಯಸ್ ತಾಪಮಾನ ದಾಖಲು. ಮುನ್ಸೂಚನೆಯಂತೆ ರಾಜ್ಯಾದ್ಯಂತ ಮುಂದಿನ 7 ದಿನಗಳ ಕಾಲ ಬಿಸಿಗಾಳಿಯ ವಾತಾವರಣ ಮುಂದುವರಿಕೆ. ಬೆಂಗಳೂರು ಸುತ್ತಮುತ್ತ ಶುಭ್ರ ಆಕಾಶ, ಗರಿಷ್ಠ 37, ಕನಿಷ್ಠ 23 ಡಿಗ್ರಿ ಸೆಲ್ಸಿಯಸ್ ತಾಪಮಾನ ದಾಖಲು ನಿರೀಕ್ಷೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ದೇಶವನ್ನುದ್ದೇಶಿಸಿ ಇಂದು ಪ್ರಧಾನಿ ನರೇಂದ್ರ ಮೋದಿ ಭಾಷಣ. ನಾರಿಶಕ್ತಿ ವಂದನ ಅಧಿನಿಯಮ ಸೇರಿ ವಿವಿಧ ವಿಷಯ ಪ್ರಸ್ತಾಪ ನಿರೀಕ್ಷೆ. ಪ್ರಧಾನಮಂತ್ರಿ ಗ್ರಾಮ ಸಡಕ್ ಯೋಜನೆಯ 3ನೇ ಹಂತಕ್ಕೆ ಸಚಿವ ಸಂಪುಟ ಸಮ್ಮತಿ. ಈವರೆಗೆ 7.95 ಲಕ್ಷ ಕಿಲೋಮೀಟರ್ ಗ್ರಾಮೀಣ ರಸ್ತೆ ನಿರ್ಮಾಣ, ಸಚಿವ ಅಶ್ವಿನಿ ವೈಷ್ಣವ್. ಕರ್ನಾಟಕದಲ್ಲಿ ತೊಗರಿಬೇಳೆ ಖರೀದಿ ಅವಧಿ ವಿಸ್ತರಣೆ. ಕೇಂದ್ರದ ಕ್ರಮದಿಂದ ರಾಜ್ಯದ ರೈತರಿಗೆ ಅನುಕೂಲ, ಸಚಿವ ಶಿವರಾಜ್ ಸಿಂಗ್ ಚೌಹಾಣ್. ಮತ್ತು ನ್ಯಾಯಾಂಗ ಕ್ಷೇತ್ರಕ್ಕೂ ಕೃತಕ ಬುದ್ಧಿಮತ್ತೆ ಪ್ರವೇಶ, ಕಾನೂನು ತಂತ್ರಜ್ಞಾನ ಪ್ರತ್ಯೇಕ ಅಸಾಧ್ಯ,
ಮುಖ್ಯಮಂತ್ರಿ ಸಿದ್ದರಾಮಯ್ಯ. ವೀಕ್ಷಕರೇ, ನಮ್ಮ ವಾರ್ತಾ ಪ್ರಸಾರವನ್ನು ನೀವು ಡಿಡಿ ಚಂದನ ನ್ಯೂಸ್ ಯೂಟ್ಯೂಬ್, ಎಕ್ಸ್ ಖಾತೆ, ಇನ್ಸ್ಟಾಗ್ರಾಂ, ಫೇಸ್ಬುಕ್ ಹಾಗೂ ವಾಟ್ಸ್ಆಪ್ ಮೂಲಕವೂ ವೀಕ್ಷಿಸಬಹುದು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ರಾತ್ರಿ 9 ಗಂಟೆಗೆ. ನಮಸ್ಕಾರ. ಸಂಪೂರ್ಣ ಸ್ವಾಸ್ಥ್ಯಕ್ಕಾಗಿ ಯೋಗ ವೀಕ್ಷಿಸಿ ಪ್ರತಿದಿನ ಬೆಳಿಗ್ಗೆ 6:45ಕ್ಕೆ ನಿಮ್ಮ ನೆಚ್ಚಿನ ಚಂದನ ವಾಹಿನಿಯಲ್ಲಿ. ಬಾರಿಸು ಕನ್ನಡ ಡಿಂಡಿಮವ, ದೂರದರ್ಶನ ಚಂದನ. ಇದು ಕನ್ನಡ ವಾಹಿನಿ. एक प्रकार से पीएम जय अब गरीबों की जय बन गई है. देश हो रहा है आयुष्मान, मुफ्त उपचार मिल रहा, अब कोई लाचार ना रहा, जन जन का हो रहा कल्याण। गरीबों की शान ये है स्वास्थ्य का वरदान। आयुष्मान आयुष्मान देश हो रहा। आयुष्मान भारत प्रधानमंत्री जन आरोग्य योजना के तहत करोड़ों लोग बने हैं 5 लाख रुपए के मुफ्त इलाज के हकदार। तो आप भी आज ही आयुष्मान ऐप डाउनलोड करें और आयुष्मान कार्ड बनाएं। अधिक जानकारी के लिए 14555 पर कॉल करें। ನೀವು ನೋಡ್ತಾ ಇದ್ದೀರಾ ಕರ್ನಾಟಕದ ಟ್ಯಾಲೆಂಟೆಡ್ ಮ್ಯೂಸಿಕ್ ಬ್ಯಾಂಡ್ ನ ತವರ್ ಮನೆ ನೋಟ್ಸ್ ಅಂಡ್ ಬೀಟ್ಸ್ ನಾದ ಝೇಂಕಾರ. ಇದು ಚಂದನ ವಾಹಿನಿ. ನನ್ನ ಹೆಸರು ಇಮ್ರಾನ್. ಇವತ್ತು ನಮ್ಮ ಬ್ಯಾಂಡ್ ಬಂದಿರೋದು ಮಂಗಳೂರಿಂದ ಮಾರಾಯರೆ. ಸಖತ್ತಾಗಿದೆ ಪರ್ಫಾರ್ಮೆನ್ಸ್. ನೋಡಿದ್ರೆ ನೀವೆಲ್ಲ ದಂಗ ಆಗ್ತೀರಾ. ಹೌದು, ಇವತ್ತು ನಮ್ಮ ಜೊತೆ ಯಾರಿದ್ದಾರೆ ಅಂತ ಗೊತ್ತಾ ನಿಮ್ಮುಂಟು? ನೋಡಿ, ಇಲ್ಲಿ ಕಿರಣ್ ಅವರಿದ್ದಾರೆ, ಶ್ರೀಯುತ ಜಯಲಕ್ಷ್ಮಿ ಅವರಿದ್ದಾರೆ, ಶ್ರೀಯುತ ಶಿವಮಲ್ಲು ಅವರಿದ್ದಾರೆ, ಶ್ರೀಯುತ ಗಣೇಶ್ ಕೆ ಅವರಿದ್ದಾರೆ, ಶ್ರೀಯುತ ಮಲ್ಲುಸೂದನ್ ಅವರಿದ್ದಾರೆ. ಗಣೇಶ್ ಸರ್, ನಾನು ಮ್ಯಾಮ್ ಹತ್ರ ಮಾತಾಡ್ಬೋದಾ? ಪರ್ಮಿಷನ್ ಇದೆಯಾ? ಶಿವ ಸರ್ ಮಾತಾಡ್ಬೋದಾ? ಸರ್ ಮಾತಾಡ್ಬೋದಾ? ನಿಮ್ಮ ಹತ್ರ ಕೇಳಲ್ಲ ಸರ್. ಮೇಡಮ್ ಎಂಚ ಉಳ್ಳಾರ ಯಾನ ಆರಾಮಳ್ಳೆ ಒಣ ಸಾಂದೆ ಒಣ ಸಾತಿ ಜಿನ ನಾ ಓಡಾತ್ರೆ. ಯಾವ ಭಾಷೆ ಮಾತಾಡ್ತಾ ಇದೀವಿ ಅಂತ ಕೇಳ್ತಾ ಇದ್ದೀರಾ? ನಾವು ಮಾತಾಡ್ತಾ ಇರೋದು ಯಾವ ಭಾಷೆ ಮ್ಯಾಮ್? ತುಳು ಭಾಷೆ ಅಲ್ವಾ? ಹೇಳಿ ಮತ್ತೆ, ಯಾಕೆ ನಾಚಿಕೆ? ತುಳು ಮಾತಾಡೋದು. ಹೌದು, ತುಳು ಮಾತಾಡ್ತಾ ಇರೋದು. ಹೌದು, ದಕ್ಷಿಣ ಕನ್ನಡ ಉಡುಪಿಯಲ್ಲಿ ತುಂಬ ಜನ ಮಾತಾಡೋ ಭಾಷೆ ಅಂದರೆ ನಮ್ಮ ತುಳು ಭಾಷೆ. ನೆಕ್ಸ್ಟ್ ಸಾಂಗ್ ಇರೋದು ತುಳು ಭಾಷೆ ಬಗ್ಗೆ, ತುಳು ಹಾಡು ಅಲ್ವಾ ಮೇಡಮ್? ಮೇಡಮ್ ಯಾರು ಅಂತ ಗೊತ್ತಾಯ್ತಾ? ಜಯಲಕ್ಷ್ಮಿ ಮೇಡಮು, ಸಿಕ್ಕಾಪಟ್ಟೆ ವರ್ಲ್ಡ್ ಫೇಮಸ್. ಓಕೆ, ಕನ್ನಡ, ಮರಾಠಿ, ಬ್ಯಾಸ್ತರ, ಇದನ್ನೆಲ್ಲ ಕುಂದಾಪುರ ಕನ್ನಡದಲ್ಲಿ ಪದ್ಯಗಳೆಲ್ಲ ಹಾಡ್ತೀರಲ್ವಾ ನೀವು? ಹಾಡೋದು. ಮೇಡಮ್ ಎಷ್ಟು ವರ್ಷದಿಂದ ತಾವು ಹಾಡ್ತಾ ಇದ್ದೀರಾ? 20 ವರ್ಷದಿಂದ 20 ವರ್ಷದಿಂದ ಹಾಡ್ತಿದ್ದೀರಾ. ವೆರಿ ಗುಡ್. ನಿಮ್ಮ ಯಜಮಾನರು ಹಾಡ್ತಾರಾ?
ಇಲ್ಲ ಇಲ್ಲ, ಅವ್ರು ನಿಮ್ಮ ಮಾತು ಮಾತ್ರ ಕೇಳ್ತಾರೆ, ಜಾಸ್ತಿ ಮಾತಾಡಲ್ಲ ಅವರು. ನೀವೇ ಜಾಸ್ತಿ ಮಾತಾಡೋದು ಮನೇಲಿ, ಹೌದಲ್ವಾ ಮೇಡಮ್? ಈಗ ನೀವು ಜಗಳ ಮಾಡಿದಾಗ ತುಳುದಲ್ಲಿ ಜಗಳ ಮಾಡ್ತೀರಾ, ಕನ್ನಡದಲ್ಲಿ ಜಗಳ ಮಾಡ್ತೀರಾ? ತುಳುವಲ್ಲಿ. ಓಕೆ, ಸೊ ಫ್ಯಾಮಿಲಿ ವಿಷಯ ಎಲ್ಲ ಬೇಡ, ಈಗ ಸದ್ಯಕ್ಕೆ ನಾವು ಸಾಂಗ್ ವಿಷಯ ಮಾತಾಡೋಣ. ಸೊ ನೆಕ್ಸ್ಟ್ ಪರ್ಫಾರ್ಮೆನ್ಸ್ ನೋಡೋಣ. ಸರ್ ಎಲ್ಲರೂ ರೆಡಿನಾ? ರೆಡಿ. ಓಕೆ, ಸೊ ನಾನು ಹೋಗ್ತೀನಿ, ನೀವೆಲ್ಲ ಪರ್ಫಾರ್ಮ್ ಮಾಡಿ. ಓಕೆ, ಥ್ಯಾಂಕ್ ಯು. ತೋಟದ ಪೊರ್ಲು ಬಾನಡು ನಿಲ್ಕದ ತೋಪಿನ ಚಂದ ಮಾಮ. ಮಿತ್ತ ತೋಟದ ಪೊರ್ಲು ಬಾನಡು ನಿಲ್ಕದ ತೋಪಿನ ಚಂದ ಮಾಮ. ಒಲಿತ ಗಿಡಕಿಡು ಭಾರತ ಮಿತ್ತಿಡು, ಒಲಿತ ಗಿಡಕಿಡು ಭಾರತ ಮಿತ್ತಿಡು ತೋಜಂದುಲ್ಲ